ನಾವು ಹಿಂದೂಗಳೇ, ಹಿಂದೂ ಧರ್ಮ ನಿಮ್ಮಪ್ಪನ ಮನೆ ಆಸ್ತಿನ ಮೈಂಡ್ ಯುವರ್ ಟಂಗ್ ಅಂತ ಅನಂತ್ ಕುಮಾರ್ ಹೆಗಡೆಗೆ ಪ್ರದೀಪೇಶ್ವರ್ ವಾರ್ನ್ ಮಾಡಿದ್ದಾರೆ. ಸಂವಿಧಾನ ಬದಲಾವಣೆ ಮಾಡ್ತೀರಾ, ನಾಲ್ಗೆ ಕಂಟ್ರೋಲ್ನಲ್ಲಿರಲಿ ಅಂತ ಹೇಳಿ ಅನಂತ್ ಕುಮಾರ್ ಹೆಗಡೆ ವಿರುದ್ಧ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಶಾಸಕ ಪ್ರದೀಪೇಶ್ವರ್ ಗರಂ ಆಗಿದ್ದಾರೆ. ಏನಂದ್ರಿ, ಸಂವಿಧಾನ ಚೇಂಜ್ ಮಾಡ್ತೀನಿ ಅಂದ್ರಿ. ಇದೆಂತ ಹೇಳಿಕೆ? ಸಂವಿಧಾನನ ಚೇಂಜ್ ಮಾಡ್ತೀವಿ ಅಂತೇಳಿ ಮತ್ತೆ ನೀವು ಮಿನಿಸ್ಟರ್ ಆದಾಗ ನೀರಿಲ್ದೇ ಇರೋ ಬಾವಿ ಕೊಟ್ಬಿಟ್ಟಿದ್ದಾರೆ ಅಂದ್ರಿ. ಅದ್ರ ಇಂಟೆನ್ಷನ್ ಏನಪ್ಪ? ಅನಂತ್ ಕುಮಾರ್ ಹೆಗಡೆ ಅವರೇ, ನಾಲಿಗೆ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಹಿಂದೂ ಧರ್ಮ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಎಲ್ಲ ಆಡಬಾರ್ದು. ಅವ್ರಿಗೆ ಬಿಜೆಪಿಯಲ್ಲಿ ಟಿಕೆಟ್ ಸಿಗಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ. ಈಗ ಏನಾದ್ರು ಮಾಡಿ ಬಿಜೆಪಿಯಲ್ಲಿ ಟಿಕೆಟ್ ತಗೋಬೇಕು. ಇವ್ರು ಬಾಯಿ ಚಪಲ್ದಿಂದ ಲಾಸ್ಟ್ ಟೈಮ್ ಮಿನಿಸ್ಟರ್ ಪೋಸ್ಟ್ ಕಳ್ಕೊಂಡ್ರು. ನಾನ್ ಹೇಳೋದು, ನಿನ್ನೆ ಅವರೊಂದು ಮಾತು ಹೇಳ್ತಾರೆ ಮೀಡಿಯಾದಲ್ಲಿ, ಸಿದ್ದರಾಮಯ್ಯನವರು ನಮಗ್ ಟಾರ್ಗೆಟ್ ಅಂತ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಂದ್ರೆ ಸಿದ್ದರಾಮಯ್ಯ ಸಾಹೇಬ್ರೆ. ನಿನಗೆ ಸಿದ್ದರಾಮಯ್ಯ ಸಾಹೇಬ್ರೆ ಟಾರ್ಗೆಟ್ ಆದ್ರೆ ನಮಗೂ ನೀನೇ ಟಾರ್ಗೆಟ್. ಏನ್ ನಿನ್ ಬಾಯಿಗೆ ಬಂದಂಗ ಮಾತಾಡ್ತಿದ್ರೆ ನೋಡ್ಕೊಂಡಿರ್ಬೇಕಾ ಅನಂತ್ ಕುಮಾರ್ ಹೆಗಡೆ ಅವರೇ? ಒಂದು ಮುಖ್ಯಮಂತ್ರಿಗಳ್ರಿ, 45 ವರ್ಷದ ಅನುಭವ ಇರೋರು ಮಾತಾಡುವಾಗ ಬನ್ನಿ ಮಾತಾಡೋಣ, ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ. ನಿಮ್ ಮನ್ ಕಿ ಬಾತ್ ಜೊತೆ ಕಾಮ್ ಕಿ ಬಾತ್ ಮಾತಾಡೋಣ ಬನ್ನಿ. 10 ವರ್ಷ UPA ಗವರ್ಮೆಂಟ್ ಏನ್ ಮಾಡಿದೆ, UPA 1 UPA 2 ಅಂತ ನಾವ್ ಹೇಳ್ತೀವಿ. ನೀವು 10 ವರ್ಷ ಏನ್ ಮಾಡಿದಾರೆ ಅಂತ ಬನ್ನಿ. ರಾಮ ಮಂದಿರ ವಿಚಾರ ತೆಗಿತೀರಾ, ಧರ್ಮದ ವಿಚಾರ ತೆಗಿತೀರಾ. ನಾವು ಹಿಂದೂ ಧರ್ಮದವ್ರಿ, ನಮಗೂ ಶ್ರೀರಾಮ ಆರಾಧ್ಯ ದೈವ, ನಿಮಗಿಂತ ಹೆಚ್ಚಾಗಿ ಪೂಜಿಸ್ತೀವಿ ನಾವು. ಅದೇನೋ ನಿಮ್ಮ ಅಪ್ಪನ ಮನೆ ಆಸ್ತಿ ತರ ಆಡ್ತಾ ಇದ್ದೀರಾ. ಇದೆಲ್ಲ ಸರಿ ಇರಲ್ಲ ಅನಂತ್ ಕುಮಾರ್ ಹೆಗಡೆ ಅವ್ರೆ. ನಿಮ್ಮ ಬಾಯಿ ಚಪ್ಲಾನ್ ಮುಂದುವರಿಸ್ತೀವಿ ಅಂದ್ರೆ ಮುಂದುವರಿಸಿ. ನೀವು ಒಂದು ಮಾತಾಡಿದ್ರೆ 4 ಮಾತಾಡೋದು ನಮಗೂ ಗೊತ್ತು. ನೋಡೋಣ ಫೈಟ್ ಎಲ್ಲಿಗೋಗಿ ನಿಲ್ಲುತ್ತೋ. ವಿ ಆರ್ ರೆಡಿ. ಅನಂತ್ ಕುಮಾರ್ ಹೆಗಡೆ ಅವರೇ, ಚಾಲೆಂಜಿಗೆ ರೆಡಿ. ತಾಕತ್ತಿದ್ರೆ ಬನ್ನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.